ರಾಜ್ಯದಲ್ಲಿ ಬೈಕ್ ಟ್ಯಾಕ್ಸಿ ಓಡಾಟದ ಗೊಂದಲ ಇನ್ನೂ ಮುಂದುವರಿತಾ ಇದೆ. ರಾಜ್ಯ ಸರ್ಕಾರ ಒಂದ್ ಕಡೆಗೆ ಬೈಕ್ ಟ್ಯಾಕ್ಸಿಯನ್ನ ನಿಷೇಧಿಸಿ ಆದೇಶವನ್ನು ಕೊಟ್ಟಿದ್ರೆ ಕೇಂದ್ರದಿಂದ ಪರ್ಮಿಷನ್ ಇದೆ ಅಂತ ಅಗ್ರಿಗೇಟರ್ ಕಂಪನಿಗಳು ಹೇಳ್ತಾ ಇದ್ದಾರೆ. ಹೀಗಾಗಿ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಇದೆ. ರಾಜ್ಯ ನಿಷೇಧಿಸಿದ್ರು ಕೇಂದ್ರದಿಂದ ಅನುಮತಿ ಇದೆ ಇವರಿಗೆ. ರಾಜ್ಯ ಸರ್ಕಾರ ಅನುಮತಿಸಿದ್ರೆ ಮಾತ್ರ ಅಗ್ರಿಗೇಟರ್ಗಳ ಸೇವೆ ಇದೆ. ಕೇಂದ್ರದಿಂದ ಮಾರ್ಗಸೂಚಿ ಬಿಡುಗಡೆ ಆಗಿದೆ. ಮೋಟಾರು ವಾಹನ ಕಾಯ್ದೆ 1988 ಅಡಿಯಲ್ಲಿ ಮಾರ್ಗಸೂಚಿ ರಿಲೀಸ್ ಆಗಿದೆ. ಬೈಕ್ ಟ್ಯಾಕ್ಸಿ ನಿಷೇಧ ಸಂಬಂಧ ಹೈಕೋರ್ಟ್ನಲ್ಲಿ ಈಗಾಗಲೇ ವಿಚಾರಣೆ ನಡೀತಾ ಇದೆ. ವಿಚಾರಣಾ ಹಂತದಲ್ಲಿದೆ. ಇನ್ನು ಯಾವುದೇ ತೀರ್ಪುಗಳು ಬಂದಿಲ್ಲ. ಈ ಬೆನ್ನಲ್ಲೇ ಕನ್ಫ್ಯೂಷನ್ಸ್ ಇದೆ. ಕೆಲವು ಕಡೆಗಳಲ್ಲಿ ಈ ಬೈಕ್ ಟ್ಯಾಕ್ಸಿಗಳನ್ನು ಬುಕ್ ಮಾಡಿ ಆಟೋ ಚಾಲಕರು ಹೊಡೆದಂತಹ ಪ್ರಕರಣಗಳು ಕೂಡ ದಾಖಲಾಗ್ತಾ ಇದೆ. ಸೊ ಜನರಿಗೂ ಕೂಡ ಒಂದು ಪ್ರಶ್ನೆ ಇದೆ. ಬೈಕ್ ಟ್ಯಾಕ್ಸಿ ಸೇವೆ ಲಭ್ಯ ಇರುತ್ತಾ, ಅದು ಲೀಗಲ್ಲ, ಅಥವಾ ನಾವು ಅದರಲ್ಲಿ ಹೋದರೆ ತೊಂದರೆಗೊಳಗಾಗ್ತೀವ? ಈ ಜಿಜ್ಞಾಸೆಗಳು ಮುಂದುವರಿತಾ ಇದೆ. ಸೊ ಕೇಂದ್ರದ ಮಾರ್ಗಸೂಚಿಯಲ್ಲಿ ಏನಿದೆ ಹಾಗಾದ್ರೆ? ರಾಜ್ಯ ಸರ್ಕಾರ ಅಗ್ರಿಗೇಟರ್ಗಳಿಗೆ ಅನುಮತಿಯನ್ನ ಕೊಡಬಹುದು ಅಂತ ಹೇಳ್ತಾ ಇದ್ದಾರೆ. ರೂಲ್ಸ್ ಪ್ರಕಾರ ಪ್ರಯಾಣಿಕರ ಬಳಕೆಗಾಗಿ ಖಾಸಗಿ ಬೈಕನ್ನ ಬಳಸೋದಕ್ಕೆ ಅನುಮತಿ ಕೊಡಬಹುದು ಅಂತ ಹೇಳ್ತಾ ಇದೆ. ಇದರಿಂದ ಸಂಚಾರ ದಟ್ಟಣೆ, ಮಾಲಿನ್ಯ ನಿಯಂತ್ರಣ ತಗ್ಗಬಹುದು. ಕೈಗೆಟುಕೋ ದರದ ಪ್ರಯಾಣ, ಸ್ಥಳೀಯ ಸಾರಿಗೆ ಅಭಿವೃದ್ಧಿ ಆಗಲಿದೆ. ಜೀವನವನ್ನ ರೂಪಿಸೋದಕ್ಕೆ ಅವಕಾಶವನ್ನ ಮಾಡಿಕೊಡಬಹುದು ಅಂತ ಮಾರ್ಗಸೂಚಿಯಲ್ಲಿ ಹೇಳ್ತಾ ಇದೆ. ಮೋಟಾರು ವಾಹನ ಕಾಯ್ದೆಯಡಿ ಅನುಮತಿ ಕೊಡಬಹುದು. ಸೆಕ್ಷನ್ 67 ಸಬ್ಸೆಕ್ಷನ್ 3 ಅಡಿಯಲ್ಲಿ ಅಗ್ರಿಗೇಟರ್ಗಳಿಗೆ ಅನುಮತಿ ಕೊಡಬಹುದು ಅಂತ ಕೇಂದ್ರದ ಗೈಡ್ಲೈನ್ಸ್ ರಾಜ್ಯ ಸರ್ಕಾರಕ್ಕಿದೆ. ರಾಜ್ಯ ಸರ್ಕಾರ ಆಲ್ರೆಡಿ ನಿಷೇಧವನ್ನು ಮಾಡಿದೆ. ಅಗ್ರಿಗೇಟರ್ಗಳಿಗೆ ದಿನ, ವಾರ, 15 ದಿನದ ಅನುಮತಿಗೆ ಶುಲ್ಕವನ್ನ ವಿಧಿಸಬಹುದು ಅಂತ ಕೂಡ ಹೇಳ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ಪ್ರಕಾಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಪ್ರಕಾಶ್, ಒಂದ್ ಕಡೆಗೆ ಈ ಬೈಕ್ ಟ್ಯಾಕ್ಸಿಗಳನ್ನ ಬಳಸಿದ್ರೆ ಆಟೋ ಚಾಲಕರಿಂದ ಒದೆ ಬೀಳುತ್ತೆ ಅನ್ನುವಂತಹ ಭಯ ಪ್ರಯಾಣಿಕರಿಗೂ ಇದೆ, ಜೊತೆಗೆ ಬೈಕ್ ಟ್ಯಾಕ್ಸಿ ಓಡಿಸೋರ್ಗೂ ಕೂಡ ಇದೆ. ಈ ಬೆನ್ನಲ್ಲೇ ಕೇಂದ್ರದ ಮಾರ್ಗಸೂಚಿ ಕ್ಲಾರಿಫಿಕೇಶನ್ ಸಿಗಬೇಕಾದ ಜಾಗದಲ್ಲಿ ಇನ್ನಷ್ಟು ಕನ್ಫ್ಯೂಷನ್ಸ್ ಅನ್ನ ಎಡೆ ಮಾಡಿಕೊಡ್ತಾ ಇದೆಯಾ ಹಾಗಾದ್ರೆ? ಮಮತಾ, ಕೇಂದ್ರ ಸರ್ಕಾರದ ಹೊಸ ಮಾರ್ಗಸೂಚಿಯಿಂದಾಗಿ ಒಂದಿಷ್ಟು ಆಟೋ ಚಾಲಕರಿಗೆ ಗೊಂದಲಗಳು ಕೂಡ ಸೃಷ್ಟಿಯಾಗಿದೆ. ಈಗಾಗಲೇ ಕೇಂದ್ರದಿಂದ ಈ ಒಂದು ಬೈಕ್ ಟ್ಯಾಕ್ಸಿಯನ್ನು ನಡೆಸೋದಕ್ಕೆ ಅನುಮತಿಯನ್ನು ನೀಡಿದೆ. ಆದರೆ ಅಂತಿಮವಾಗಿ ಇದರ ಬಗ್ಗೆ ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಜವಾಬ್ದಾರಿ ರಾಜ್ಯ ಸರ್ಕಾರಗಳಿಗೆ ಬಿಟ್ಟಿದೆ. ಸೊ ಹೀಗಾಗಿ ಆಯಾ ರಾಜ್ಯಗಳಲ್ಲಿ ರಾಜ್ಯ ಸರ್ಕಾರ ಏನು ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ, ಆ ನಿರ್ಧಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯದಲ್ಲಿ ಬೈಕ್ ಟ್ಯಾಕ್ಸಿಯನ್ನು ಮುಂದುವರಿಸಬೇಕಾ ಅಥವಾ ನಿಷೇಧಿಸಬೇಕಾ ಅನ್ನುವಂಥದ್ದು ಕೂಡ ಫೈನಲ್ ಆಗುತ್ತೆ. ಸೊ ಹೀಗಾಗಿ ಈಗ ಸಾರಿಗೆ ಇಲಾಖೆ ಅಧಿಕಾರಿಗಳು ಕೂಡ ಈ ವಿಚಾರದ ಬಗ್ಗೆ ಒಂದು ಸ್ಪಷ್ಟನೆಯನ್ನು ಕೊಡಬೇಕಾಗಿದೆ. ಈಗಾಗಲೇ ರಾಜ್ಯ ಸರ್ಕಾರದಿಂದಲೂ ಕೂಡ ಒಂದು ಬೈಕ್ ಟ್ಯಾಕ್ಸಿಯನ್ನು ನಿಷೇಧ ಮಾಡಿದೆ. ಸೊ ಹೀಗಾಗಿ ಈ ಒಂದು ಕೇಂದ್ರ ಸರ್ಕಾರದ ಹೊಸ ಮಾರ್ಗಸೂಚಿಗೆ ಪರ್ಯಾಯವಾಗಿ ಏನು ಒಂದು ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದು. ಈಗಾಗಲೇ ಒಂದು ಮಾರ್ಗಸೂಚಿಯಲ್ಲಿ ಒಂದಿಷ್ಟು ನಿಯಮಗಳನ್ನು ಅಥವಾ ಒಂದಿಷ್ಟು ಸಲಹೆಗಳ ರೀತಿಯಲ್ಲಿ ಅದರಲ್ಲಿ ಒಂದು 4-5 ಪಾಯಿಂಟ್ಸ್ಗಳನ್ನು ಕೂಡ ಉಲ್ಲೇಖ ಮಾಡಲಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಈಗ ರಾಜ್ಯ ಸರ್ಕಾರ ಕೂಡ ಅನುವು ಮಾಡಿಕೊಡುತ್ತಾ ಅಥವಾ ಸಂಪೂರ್ಣವಾಗಿ ಈಗ ಏನು ತನ್ನ ನಿಲುವನ್ನು ಸ್ಪಷ್ಟಪಡಿಸಿದೆ, ಜೊತೆಗೆ ಏನು ನಿರ್ಧಾರವನ್ನು ನಿರ್ಬಂಧಿಸಿ ನಿಷೇಧ ಹೇರಿ ಏನು ನಿರ್ಧಾರವನ್ನು ತೆಗೆದುಕೊಳ್ಳಿದೆ ಅದನ್ನೇ ಹಾಗೆ ಯಥಾವತ್ತಾಗಿ ಮುಂದುವರಿಸಿದರೆ ರಾಜ್ಯದಲ್ಲಿ ಬೈಕ್ ಟ್ಯಾಕ್ಸಿ ನಿಷೇಧ ಮತ್ತೆ ಮುಂದುವರಿಯಲಿದೆ. ಸೊ ಈಗ ಮತ್ತೆ ರಾಜ್ಯ ಸರ್ಕಾರ ಏನಾದರೂ ಆಲೋಚನೆ ಮಾಡುವಂಥದ್ದು ಅಥವಾ ಬೇರೆ ನಿರ್ಧಾರಗಳನ್ನು ತೆಗೆದುಕೊಂಡ್ರೆ ಮತ್ತೆ ಈ ಒಂದು ಬೈಕ್ ಟ್ಯಾಕ್ಸಿಗಳು ಕೂಡ ರನ್ ಆಗುವಂಥ ಸಾಧ್ಯತೆಗಳು ಕೂಡ ಇದ್ದಾವೆ. ಬಹುತೇಕವಾಗಿ ರಾಜ್ಯದಲ್ಲಿ ಬೈಕ್ ಟ್ಯಾಕ್ಸಿಯನ್ನು ಆರಂಭ ಮಾಡೋದಕ್ಕೆ ರಾಜ್ಯ ಸರ್ಕಾರ ಕೂಡ ಮನಸ್ಸು ಮಾಡೋದಿಲ್ಲ. ಸೊ ಈಗಾಗಲೇ ಸಾಕಷ್ಟು ಆಟೋ ಸಂಘಟನೆಗಳು ಕೂಡ ರಾಜ್ಯ ಸರ್ಕಾರ ಮತ್ತು ಸಾರಿಗೆ ಇಲಾಖೆ ಅಧಿಕಾರಿಗಳಿಗೂ ಕೂಡ ಮನವಿಯನ್ನು ಕೊಟ್ಟಿದ್ರು. ಇದೇ ವಿಚಾರವಾಗಿ ದೊಡ್ಡ ಮಟ್ಟದ ಹೋರಾಟಗಳು ಕೂಡ ಆಗಿದ್ವು. ಸೊ ಹೀಗಾಗಿ ತುಂಬ ಕ್ಲಿಯರ್ ಇದೆ, ರಾಜ್ಯ ಸರ್ಕಾರದ ಮೇಲೆ ನಿರ್ಧಾರ ಅವಲಂಬಿತ ಆಗುತ್ತೆ. ರಾಜ್ಯ ಸರ್ಕಾರದ ನಿಲುವೇನು ಅನ್ನೋದರ ಮೇಲೆ ಇದೆಲ್ಲವೂ ಕೂಡ ನಿರ್ಧಾರ ಆಗುತ್ತೆ ಅಂತಿಮವಾಗಿ. ಮಮತಾ, ಧನ್ಯವಾದ ಪ್ರಕಾಶ್ ತಮ್ಮ ಮಾಹಿತಿಗಾಗಿ.